ನಮಸ್ಕಾರ ವೀಕ್ಷಕರೇ, ಇಂದಿನ ಕತೆ ನಾಯಿಯ ನಿಷ್ಠಾವಂತೆ ಕಥೆಯಾಗಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಸಾಧು ಆಗಾಗ್ಗೆ ಆಲದ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದರು. ಒಂದು ದಿನ ಅವರ ಪಕ್ಕದ ಗೋಡೆಗೆ ನಾಯಿ ಬೊಗಳಿತು. ಕುತೂಹಲದಿಂದ ಸಾಧು ಕೇಳಿದರು, ನೀವು ಗೋಡೆಯಲ್ಲಿ ಏಕೆ ಬೊಗಳುತ್ತೀರಿ? ಅದಕ್ಕೆ ನಾಯಿ, ಆಹಾರ ಬಡಿಸುವ ಜಾಗವನ್ನು ಸ್ವಚ್ಛವಾಗಿಡಲು ನಾನು ಕಾವಲು ಕಾಯುತ್ತೇನೆ ಎಂದು ಉತ್ತರಿಸಿತು. ಸಾಧು ಕೇಳಿದರು, ನೀವು ಭಿಕ್ಷುಕರನ್ನು ಏಕೆ ಬೊಗಳುತ್ತೀರಿ? ಅವರು ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ ಮತ್ತು ಇತರರನ್ನು ಅವಲಂಬಿಸುವುದಿಲ್ಲ. ಅದನ್ನು ನೆನಪಿಸಲು ನಾನು ಬೊಗಳುತ್ತೇನೆ ಎಂದು ನಾಯಿ ಉತ್ತರಿಸಿತು. ಮತ್ತು ಕಾರುಗಳು ಎಂದು ಸಾಧು ಕೇಳಿದರು. ಅವರು ಅಪಾಯಕಾರಿಯಾಗಿ ವೇಗವನ್ನು ಹೊಂದಿದ್ದಾರೆ. ನಾನು ಅವರನ್ನು ಬೆನ್ನಟ್ಟುತ್ತೇನೆ. ಅದು ನಿಷ್ಪ್ರಯೋಜಕವೆಂದು ನನಗೆ ತಿಳಿದಿದ್ದರೂ. ಮತ್ತು ನೀವು ರಾತ್ರಿಯಲ್ಲಿ ಮಲಗದೆ ಏಕೆ ಬೊಗಳುತ್ತೀರಿ? ಸಾಧು ಆಶ್ಚರ್ಯಪಟ್ಟರು. ನಾಯಿ ಹೇಳಿತು, ನಾನು ನಿಮ್ಮೊಂದಿಗೆ ಕತ್ತಲೆಯಲ್ಲಿ ಇರುತ್ತೇನೆ, ಆದ್ದರಿಂದ ನೀವು ಶಾಂತವಾಗಿ ಮಲಗಬಹುದು. ಕೊನೆಗೆ ಸಾಧು ಕೇಳಿದರು, ಕಳ್ಳರಾದರೂ ಊಟ ಬಡಿಸುವವರನ್ನು ಏಕೆ ಬೊಗಳುತ್ತೀರಿ? ನಾಯಿ ಮುಗುಳ್ನಕ್ಕು, ಜನರು ನಮಗೆ 9 ಬಾರಿ ಮೋಸ ಮಾಡಬಹುದು, ಆದರೆ ಯಾರಾದರೂ ಆಹಾರವನ್ನು ನೀಡದರೆ ನಾನು ಅವರ ದಯೆಯನ್ನು ನಂಬುತ್ತೇನೆ. ಅದು ಮಾನವೀಯತೆಯ ಮೇಲೆ ನನಗೆ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತದೆ. ನಾಯಿಯ ಬುದ್ಧಿವಂತಿಕೆಯಿಂದ ಸಾಧುವಿಗೆ ಸ್ಪರ್ಶವಾಯಿತು. ಆದ್ದರಿಂದ ಆ ದಿನದಿಂದ ನಾಯಿಯ ಬೊಗಳುವಿಕೆಯು ರಕ್ಷಣೆ ಮತ್ತು ನಂಬಿಕೆಯ ಕಾರ್ಯಗಳಾಗಿ ಕಂಡುಬಂದಿತು ಮತ್ತು ಗ್ರಾಮಸ್ಥರು ನಾಯಿಯ ನಿಷ್ಠೆ ಮತ್ತು ಭರವಸೆಯನ್ನು ಮೆಚ್ಚಿದರು. ಧನ್ಯವಾದಗಳು.